ಹಾಯ್ ಫ್ರೆಂಡ್ಸ್, ಸಂಡೇ ಸ್ಪೆಷಲ್ KFC ಮಾಡೋಣ ಬನ್ನಿ. ಅದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಗರಂ ಮಸಾಲ, ಖಾರದ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸೋಯಾ ಸಾಸ್, ಲೆಮನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕಾರ್ನ್ಫ್ಲೋರ್, ಮೈದಾ, ಮೊಸರು, ಹಾಗೆ ಸಾಲ್ಟ್. ವೆನಿಗರ್ ಇದ್ದರೆ ವೆನಿಗರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೆಮನ್ ಹಾಕ್ಕೊಳ್ಳಿ. ಈಗ ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ಈ ಮೊಸರಿಗೆ ಒಂಚೂರು ನೀರು ಬಟ್ಲಿಟ್ರಲ್ಲಿ, ಒಂಚೂರು ಉಪ್ಪು, ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಸ್ವಲ್ಪ ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸಿಂಗೆಲ್ಲ ಒಂದು 3 ಅವರ್ಸು ನಾವು ಫ್ರಿಜ್ಜಲ್ಲಿ, ಫ್ರಿಜ್ಜಲ್ಲಿ ಒಂದು 3 ಅವರ್ಸ್ ಇಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಒಂದು 3 ಅವರ್ಸ್ ಆಗಿದೆ ನಾನು ಫ್ರಿಜ್ಜಲ್ಲಿ ಇಕ್ಕಿ. ಈ ಥರ ಅಂತ ಪ್ರಿಪ್ರೇಷನ್ಸ್ ಮಾಡ್ಕೊಂಡು: ಮೈದಾ, ಕಾರ್ನ್ಫ್ಲೋರ್, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಉಪ್ಪು, ಈ ಥರ ಮಿಕ್ಸಿಂಗ್ ಮಾಡ್ಕೊಂಡು. ಇದು ಆಲ್ರೆಡಿ ಮಿಕ್ಸ್ ಆಯಿತು. ನಂತರ ಕೋಲ್ಡ್ ವಾಟರ್ ಬೇಕು. ನನ್ನ ಹತ್ರ ಕೋಲ್ಡ್ ವಾಟರ್ ಇಲ್ಲ, ಸೊ ನಾನು ಐಸ್ ಕ್ಯೂಬ್ಸೇ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಓಕೆ, ಕೋಲ್ಡ್ ವಾಟರಲ್ಲೇ ಡಿಪ್ ಮಾಡಬೇಕು ಇದನ್ನ. ನೋಡಿ, ಒಂದ್ಸಲ ಮಿಕ್ಸ್ ಮಾಡ್ಕೊಂಬೇಡ. ಈ ಥರ ಡಿಪ್ ಮಾಡ್ಕೊಂಡೆಲ್ಲ ಫುಲ್ಲು. ಒಂಥರ ಕೋಲ್ಡ್ ವಾಟರ್ ಮತ್ತು ಈ ಥರ ಎಲ್ಲ ನಾವು ಇದು ಮಾಡೋಣ. ಫುಲ್ಲು ಪುಡಿಯೆಲ್ಲ ಉದ್ರೋಗ್ಲಿ, ಇಲ್ಲಾಂದರೆ ಆಯಿಲೆಲ್ಲ ಗಲೀಜಾಗೋಗುತ್ತೆ. ನೋಡಿ ಫ್ರೆಂಡ್ಸ್, ಲೆಗ್ ಪೀಸ್ ಆಯಿತು. ನಾವು ಇವಾಗ ಚಿಕನ್ ಪಾಪ್ಕಾರ್ನ್ಗೆ ರೆಡಿ ಮಾಡ್ಕೊಂಡಂಗೆ. ಫಸ್ಟು ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಂಡು ಬನ್ನಿ. ಆಯಿಲ್ ಇವಾಗ ಕುಕ್ ಆಗಿದೆ, ಅಂದರೆ ಜಾಸ್ತಿ ಇಕ್ಕೊಂಬಾರ್ದು, ನಾವು ಸ್ವಲ್ಪ ಸ್ಲೋ ಅಲ್ಲಿ ಇಟ್ಕೊಂಡೆ ಕುಕ್ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಅದು ಸ್ವಲ್ಪ ಬಾಯ್ಲ್ ಆಗೋಲ್ಲ ಚಿಕನ್ ಒಳಗಡೆ ಎಲ್ಲ. ಸೊ ಸ್ಲಿಮ್ಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಕುಕ್ ಆಗುತ್ತೆ ಚೆನ್ನಾಗಿ. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಆದರೂ ಇದು ಕುಕ್ ಮಾಡ್ಕೊಬೇಕು ಫ್ರೆಂಡ್ಸ್, ಇಲ್ಲಾಂದರೆ ನಮ್ಮ ಒಳಗಡೆ ಎಲ್ಲ ಬೆಂದಲ್ಲ.